ಇವತ್ತಿನ ಚಳುವಳಿಯ ಉದ್ದೇಶ ಈಗಾಗಲೇ ಆಗಸ್ಟ್ 2ನೇ ವಾರ ಬರ್ತಾ ಇದೆ. ಬಿತ್ತನೆ ಕಾರ್ಯಗಳಿಗೆ ಲೇಟ್ ಆಗ್ತಾ ಇದೆ. ಹಾಗಾಗಿ ಏನು ನಮ್ಮ ಕೆರೆ ಕಟ್ಟೆಗಳಿಗೆ ಮತ್ತು ನಮ್ಮ ಏನು ಕಬಿನಿ ಕ್ಯಾಚ್ಮೆಂಟ್ ಏರಿಯಾ ಇದೆ ಆ ಏರಿಯಾಕ್ಕೆ ನೀರು ಬಿಡದೆ ಸತಾಯಿಸ್ತಾ ಇದ್ದಾರೆ. ಪ್ರತಿ ಸಾರಿನೂ ಹಿಂಗೆ ಮಾಡ್ತಾ ಇದ್ದಾರೆ. ಅವತ್ತು SM ಕೃಷ್ಣ ಬರಗಾಲ ಇದ್ರು ಸಹ ಮಂಡ್ಯಕ್ಕೆ ನೀರು ಕೊಡದಿದ್ರು ಸಹ ನಮಗೆ ಕಟ್ ನೀರು ಕೊಟ್ಟು ನಾವು ಭತ್ತನೆ ಬೆಳೆದಿದ್ದು. ಈಗಾಗಲೇ ಡ್ಯಾಮ್ ತುಂಬಿದ್ರು ಸಹ ಏನು ಅವಿವೇಕಿ ಮುಖ್ಯಮಂತ್ರಿ, ರೈತರ ವಿರೋಧಿ ಮುಖ್ಯಮಂತ್ರಿ ಅನ್ಸ್ಕೊಂಡ್ರೆ ಶಿವಕುಮಾರ್ ಅವರು ಏನು ಮೊದಲೇ ಹೇಳ್ತಾರೆ, ರೈತರು ಬೆಳೆ ಬೆಳಿಬೇಡಿ, ರೈತರು ಬೆಳೆ ಬೆಳಿಬೇಡ. ಆಯ್ತು, ಬೆಳೆ ಬೆಳೆಯಲ್ಲ, ಜಾನುವಾರುಗಳಿಗೆ ಮೇವೆಲ್ಲಿ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಲ್ಲಿ, ಜನ ಬೆಳೆ ಬೆಳೆದಿದೆ ಏನು ಊಟ ಮಾಡಿರೋ ಅನ್ನೋ ಪರಿಜ್ಞಾನ ಇಲ್ಲ ಅಂತ ಮುಖ್ಯಮಂತ್ರಿ. ಅದಕ್ಕೆ ನಾವು ಧಿಕ್ಕಾರವನ್ನ ಕೂಗ್ತಾ, ಹಾಗಾಗಿ ಪ್ರಕೃತಿ ನಮಗೆ ವರವಾಗಿ ಕಬಿನಿ ಮತ್ತೆ KRS ನ ತುಂಬಿಸಿದೆ. ಇಷ್ಟೆಲ್ಲ ತುಂಬಿಸ್ರು ಸಹ ಇನ್ನು ಯಾವ ಇಂಜಿನಿಯರ್ಗಳು ಮಾತಾಡಬಾರ್ದು, ಯಾವ RCಗಳು ಮಾತಾಡಬಾರ್ದು, DCಗಳು ಮಾತಾಡಬಾರ್ದು ಎಂದು ಕಟ್ಟಾಜ್ಞೆಯನ್ನು ಹೊರಡಿಸಿ ಯಾರು ಬೆಳೆ ಇನ್ನು IAS ಮೀಟಿಂಗ್ ನ ಕರೆದಿಲ್ಲ, ಆಗ ICSE ಮೀಟಿಂಗ್ ನ ಕರೆದಿಲ್ಲ. ಹಾಗಾಗಿ ನಾವು ಏನು ಕಬಿನಿ ತುಂಬಿ ಏನು ಜುಲೈ 28, 29ಗೆ ತುಂಬಿತು. ಇದು ಆಮೇಲೆ ಎಲ್ಲ ಹೋರಾಟ ಮಾಡಿದ ಮೇಲೆ ಕೆರೆಗಳಿಗೆ ಅಂತ ಬಿಟ್ಟಿದ್ರೆ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಬೆಳೆ ಬೆಳೆಯಕ್ಕೆ ನೀರು ಬಿಡಬೇಕು. ನಮ್ಗೆ ಕಬಿನಿ ಡ್ಯಾಮ್ ತುಂಬಿದೆ. ಇವರ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಇವರು AI ಪಾರ್ಕ್ ಮಾಡಕ್ಕೆ ಬಿಡದಿಗೆ ತಗೊಂಡೋಗ ಮುಖಾಂತರ ಇವರು ನಾಟಕ ಆಡ್ತಾರೆ ಶಿವಕುಮಾರ್ ಅವರು. ಇದೊಂದು ಚಾಲನೆ ಕಲ್ತ್ಬಿಟ್ಟು ಜೊತೆಗೆ ಕಬಿನಿ ಕಾವೇರಿ KRS ಅಲ್ಲದೆ ನಮ್ಮ ಮದ್ದೂರ್ ಕೆರೆ, ಮಲಗಳ್ಳಿ ಕೆರೆ, ಅಗರಿ ಕೆರೆಗಳನ್ನ ತಗೊಂಡೋಗ್ತಾ ಇದ್ದಾರೆ. ಮೇಕೆದಾಟು ಮಾಡೋ ಉದ್ದೇಶನೂ AI ಪಾರ್ಕ್ಗೋಸ್ಕರ. ಹಾಗಾಗಿ ಶಿವಕುಮಾರ್ ಅವ್ರಿಗೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವು ಅನ್ನ ತಿಂತಾ ಇದೆ, ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಕಬಿನಿ ಕ್ಯಾಚ್ಮೆಂಟ್ ಏರಿಯಾಗೆ ನೀರು ಬಿಡಬೇಕು. ನಾವು ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ. ನಮ್ಗೆ ಈಗ ಕಬಿನಿ ತುಂಬಿದೆ, ಫಸ್ಟ್ ನೀರ್ ಬಿಡಿ. ಮಳೆ ಹುಯ್ದರೆ ನಾವು ಅನುಭವಿಸೋ, ಅವರು ಅನುಭವಿಸಿ, ಎಲ್ಲ ಅನುಭವಿಸ್ತೀವಿ. ಪ್ರಕೃತಿಗೆ ಯಾರು ದೊಡ್ಡವರಲ್ಲ. ಅದೇನೋ ಡ್ಯಾಮ್ ಕಟ್ಟಿರೋದು ರೈತರಿಗೋಸ್ಕರ ಹೊರತು ಬೆಂಗಳೂರು ಕುಡಿಯಕ್ಕಲ್ಲ. ನಾವು ಕುಡಿಯಕ್ ಕೊಡಬೇಡಿ ಅಂತ ಹೇಳಲ್ಲ, ತಮಿಳ್ನಾಡು ಬಿಡಬೇಡಿ ಅಂತ ಹೇಳಲ್ಲ. ಅವ್ರಿಗೂ ಕೊಡಿ, ನಮಗೂ ಕೊಡಿ. ನೀವು ಸ್ಟಾಕ್ ಮಾಡ್ಕೊಂಡು ಕುಡಿಯೋ ನೀರು ಅಂದ್ರೆ ನಾವೇನು ಉಣ್ಣವು, ನಾವೇನ್ ತಿನ್ನವು, ನಾವೇನ್ ಕುಡಿಯೋ ನೀರಾದ್ರೆ ಬೆಂಗಳೂರವರು ತಮಿಳ್ನಾಡವರು ಜನ, ನಾವು ಜನ ಅಲ್ವಾ ಶಿವಕುಮಾರ್ ಅವ್ರೆ. ಹಾಗಾಗಿ ನಾವು ಶಿವಕುಮಾರ್ಗೆ ಮತ್ತು ಉಸ್ತುವಾರಿ ಸಚಿವರು ಹೇಳ್ತಾರೆ, ಯಾವ್ದಕ್ಕೂ ನಾವು ಸ್ಟ್ರೈಕ್ ಮಾಡೋ. ರೈತ ಸಂಘದವ್ರು ಯಾರು ಅಂದ್ರೆ ನೀವ್ ಯಾರು ಪುಟ್ರಂಗ್ ಶೆಟ್ರೆ, ಕಾಂಗ್ರೆಸ್ನವ್ರು ಯಾರು? ನೀವು ಡೆಲ್ಲಿಗೆ ಓಡಾಡಿದ್ರೆ ಸ್ಟ್ರೈಕ್ ಮಾಡಕ, ಅದೇ ಇಲ್ಲಿ ನಾವು ಸ್ಟ್ರೈಕ್ ಮಾಡಬಾರ್ದ? ಅದೇ ನೀವು ಸ್ಟ್ರೈಕ್ ಮಾಡಬಾರ್ದು, ನಾವು ಸ್ಟ್ರೈಕ್ ಮಾಡಿದ್ರೆ ಪುಟ್ರಂಗ್ ಶೆಟ್ರೆ. ಯಾವ್ದಕ್ಕೆ ನೀವು ಕೊಟ್ಟಿದ್ರೆ ಉಸ್ತುವಾರಿನ ಕೆಲಸ ಮಾಡು. ಬರೀ ಚಾಮರಾಜನಗರ ನೋಡ್ತಾ ಇದ್ರಿ, ಜಿಲ್ಲೆ ನೋಡು ಅಂತ ಕೊಟ್ಟರು. ಕಾರು ಗೌರ್ಮೆಂಟ್ ಇಂದ ನಾವು ನಿಮಗೆ ಕೊಟ್ಟಿರೋದು. ಆ ಪೆಟ್ರೋಲ್ ನಮ್ ದುಡ್ಡು ಪುಟ್ರಂಗ್ ಶೆಟ್ರೆ. ರೈತ ಸಂಘದವ್ರು ಯಾರು ಅಂದ್ರೆ ಯಾರು? ನಾವು ಜನ. ನಿಮ್ನ ಗೆಲ್ಸ ನೀವು ಪಬ್ಲಿಕ್ ಸರ್ವೆಂಟ್, ಅರ್ಥ ಆಯ್ತಾ? ಉಸ್ತುವಾರಿ ಸಚಿವರು ಏನು ಕೊಂಬಿಲ್ಲ ನಿಮ್ಗೆ ಜನಗಳ ಸೇವೆ ಮಾಡಕ್ಕೆ. ಇದೇ ತರ ಮುಂದುವರೆದ್ರೆ ನಮಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಏನು 4 ಸಲ ಕೆಲಸ ರೈತರ ಒಂದು ಸೌಜನ್ಯವಾಗಿ ನಡ್ಕೊಳ್ಳಿ. ಗೊತ್ತು ರೈತರಿಗೆ ಎಂದೆಂದೇ ಸರ್ಕಾರನೇ ಮಾಡಿದ್ವಿ. ನೀ ಯಾವ ಮೂಲೆ ಉಸ್ತುವಾರಿ ಸಚಿವರುಗಳ ಕಾಲಿಗೆ ಅಡ್ಡ ಬಿದ್ಕೊಂಡು ಅಲ್ಲೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು
ಉಸ್ತುವಾರಿ ಸಚಿವರು ತಗೊಂಡು ಸ್ವಾಗತ, ನಮ್ ಜಿಲ್ಲೆಗೆ ಬೇಕು, ತಗೊಳ್ಳಿ, ಒಳ್ಳೇದಾಗಲಿ. ಆದ್ರೆ ಮಾತಾಡೋ ರೀತಿ, ಒಂದು ಸಂಘಟನೆ ಬಗ್ಗೆ ಗೌರವ ಕೊಡಿ. ನಿಮ್ದು ಒಂದ್ ಪಕ್ಷ, ನಾವೇನ್ ಕೇಳ್ತಾ ಏನು ಯಾರನ್ನ ಕೇಳ್ತಾ ಇಲ್ಲ. ಸ್ವಾತಂತ್ರ್ಯ ನಮ್ಗೆ ಏನ್ ತುಂಬಿದೆ, ನಾವ್ ಮಕ್ಕಳನ್ನ ಕೇಳ್ತಾ ನಿಜ. ರೈತರು ಕೇಳ್ತಾರೆ, ಕೂತ್ಕೊಂಡು ಚರ್ಚೆ ಮಾಡಿ. ಹಾಗಾದ್ ಬಿಟ್ಬಿಟ್ಟು ರೈತ ಸಂಘದವ್ರು ಯಾರ ಅವ್ರೇ ಬಾವುಟ ಏರ್ಸಕ್ಕೆ ಹಣ ಬೇಕು ನೀವು. ಇವತ್ತು ಕುಡಿಯಕ್ ನೀಲ್ಲ, ಜನ ಕೇಳ್ತಾರೆ, ಜನ ಜಾನುವಾರು ನೀಲ್ಲ, ಯಾತಿಗೆ ಬಾವುಟ ಹೇಳೋದು? ಯಾವ ಪುರುಷಾರ್ಥಿಗೆ ನೀವು ಬಾವುಟ ಹೇಳೋದು? ಏನ್ ಮಾಡಿದ್ರಿ ಅಂತ ಬಾವುಟ ಹೇಳಿದ್ವಿ? ಕುಡಿಯಕ್ ನೀರಿಲ್ಲ, ಜನ ಸಾಯ್ತಾರೆ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ, ಒತ್ತಾಯ ಮಾಡ್ತೀವಿ. ನಮ್ ಡಿಮ್ಯಾಂಡ್ ನಾವು ಬೇಡಲ್ಲ. ಹಾಗಾಗಿ ತಕ್ಷಣ ನೀರ್ ಬಿಡದೆ ಹೋದ್ರೆ ಅಲ್ಲೋಲ್ ರೈತರೆಲ್ಲ ಮೇಲ್ ಕೇಳ್ತೀವಿ, ದಂಗೆ ಇರ್ತೀವಿ. ಆದ್ರೆ ಶಾಂತಿಯುತವಾಗಿ ನಿಮ್ಮಾಗಿ ನಮಗೂ ಗೊತ್ತು, ಗೌರವಯುತ ಮಾತಾಡೋಣ ಕಲಿಸ್ತೀವಿ. ನೀವು ಅಂದ್ರೆ ನಾವು ಜನ ಇರೋದು, ಇಡೀ ಜಿಲ್ಲೆ ದಂಗೆ ಇರುತ್ತೆ. ಅದ್ ಹೆಂಗ್ ಮಾಡಿದ್ರೆ ಅದೇನ್ ಮಾಡಿದ್ರೆ ನಾವು ನೋಡ್ಕೊಂಡ್ಬಿಡ್ತೀವಿ. ಫಸ್ಟ್ ಮಾತಾಡೋದನ್ನ ಕಲೀರಿ. ಯಾರು ನಿಮ್ಗೆಲ್ಲ ಪಾಠ ಕೊಟ್ಟವರು? ಯಾರು ನಿಮ್ಗೆ ಕೊಟ್ಟವರು? ಗೌರವಯುತ ಕೈ ಮುಗಿತಾರೆ ಸೇವೆ ಮಾಡಕ ಅಂತ ಓದ್ಗ ಭಿಕ್ಷೆ ನೀವು ಹಾಕಿರೋದು ನಿಮ್ಗೆ ಆಟ ಆಡುವ ನೀವು. ಹಾಗಾಗಿ ನಮ್ಗೆ ತಕ್ಷಣ SC ಬರಬೇಕು. ನಮ್ಮ ಕೊಳ್ಳೇಗಾಲದ ಭಾಗ, ಮೂಗೂರು ಭಾಗ, ನರಸೀಪುರದ ಭಾಗಗಳಿಗೆ ನೀರು ಬಿಡಬೇಕು. ಅನಂತರ ಚಾಮರಾಜನಗರ, ಗುಂಡಲ್ಪೇಟೆ ಕೆರೆಗಳಿಗೆ ನೀರು ತುಂಬಿಸ್ಬೇಕು. ಅನೂರು ಭಾಗದ ಎಲ್ಲ ಕೆರೆಕಟ್ಟೆಗಳಿಗೆ, ಡ್ಯಾಮ್ಗಳಿಗೆ ಪೈಪ್ ಲೈನ್ ಮುಖಾಂತರ ನೀರು ತುಂಬಿಸ್ಬೇಕು ಅಂತ ಇಡೀ ಜಿಲ್ಲೆಯ ಎಲ್ಲ ರೈತರಿಗೂ ನೀರನ್ನ ಒದಗಿಸ್ಬೇಕು. ಅದೇ ರೀತಿ ತಮಿಳ್ನಾಡಿಗೂ ನಾವು ಬೇಡ ಅನ್ನಲ್ಲ, ಬೆಂಗಳೂರಿಗೂ ನಾವು ಬೇಡಲ್ಲ. ನೀವು ಕುಡಿರಿ, ಟ್ಯಾಂಕ್ ಅನ್ನ ಕಟ್ಕೊಳ್ಳಿ ನೀವು. ನಾವು ಆದ್ರೆ ರೈತರನ್ನ ಗಮನ ಇಟ್ಕೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ.